ಮುರಳಿ ಇದೇನಪ್ಪ ಹಿಂಗೆ ಕೂತಿದ್ದೆ. ಕೆಲಸ ಏನಿಲ್ವೇನೋ ಇವತ್ತು? ಏನೋ ತಿಂಡಿ ಗಿಂಡಿ ಮಾಡ್ಲೇನೋ? ಯಾರು ಕೆಲಸ ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕು. ಆದರೆ ಸತೀಶಣ್ಣ ಬರ್ತೀನಿ ಅಂತ ಫೋನ್ ಮಾಡೋನೆ, ಅದಕ್ಕೆ ಕಾಯ್ತಾಯವನಿ. ಏನೋ ಸತೀಶ ಬರ್ತಾನಂತ? ಯಾತಕ್ಕಂತೆಯಪ್ಪ? ಇದೇನಮ್ಮ ಹಿಂಗೆ ಕೇಳ್ತಿದ್ದೆ? ಇರೋ ವಿಷಯ ಮಾತಾಡೋಕ್ಕೆ ಬರ್ತಾ ಇರೋದು. ಏನೋ ಸತೀಶ ಮಾತಾಡಕ್ಕೆ ಬರ್ತಾವನ? ಯಾಕೆ ಪವಿ ಅವ್ರ ಮನೇಲಿ ಯಾರೂ ಇಲ್ವಂತ? ಅವರಪ್ಪ ಅವರವ್ವ ಯಾರು ಬರಲ್ವಾ? ನೀನೇನು ತಲೆಕೆಟ್ಟಾಗಿ ಮಾತಾಡ್ತೀಯಲ್ಲ. ಅವರಪ್ಪ ಅವರಮ್ಮ ಸತೀಶ ಏನು ಬೇರೆಯವನೇ? ಈಗ ನಮಗೆ ಹೆಚ್ಚಾಗಿರೋದು ಸತೀಶನೇ ಅಲ್ವೇ? ಅದಕ್ಕೆ ಬರ್ತಾವನೆ. ಅದು ಅಲ್ಲದೆ ಅವರಪ್ಪ ಬರಬೇಕು ಅಂದ್ರಂತೆ. ಸತೀಶಣ್ಣನೇ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾವನೆ. ಆಮೇಲೆ ಬಂದಮೇಲೆ ಏನು ಮಾತುಕತೆ ಆಗೋದು, ಅಲ್ಲಿ ಇಲ್ಲೇನು ಮಾತುಕತೆ ಆಯ್ತದೋ ನೋಡೋಣ ತಗೋ. ಯಾರು ಬಂದ್ರೇನು, ಇರೋ ವಿಷಯ ಮಾತಾಡಬೇಕು ಅಷ್ಟೇ ತಾನೇ. ಅವರಪ್ಪ ಬರಬೇಕಿತ್ತು, ಏನು ಅವ್ರ ಮಾತುಕತೆ ಅಲ್ಲ. ನಾನು ಹೇಳೋದು ಸತೀಶ ಬರಬಾರ್ದು ಅಂತಲ್ಲ. ಸತೀಶ ಅವರು ಕಡೆನೇ ಸರಿ, ಆದ್ರೂ ನಮ್ಮ ಕಡೆಗೂ ಅವರು ಮನೆಯವರು ಅಂತ ಅನ್ಸ್ಕೊಂಡವ್ರು ಅವರಪ್ಪ ಅಮ್ಮ ಇಬ್ಬರಲ್ಲೊಬ್ರು ಬರಬೇಕಿತ್ತು ಅಂದೆ ಅಷ್ಟೇ. ಓಲಿ ಬಿಡು, ಸತೀಶ ಬರ್ತಾವನೆ ಅಂದರೆ ಏನಾರು ಅಡುಗೆ ಮಾಡ್ಬೇಕೇನಪ್ಪ? ಏನು ಮಾಡಿ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತೀವಿ ಅದನ್ನೇ ಮಾಡು. ಅವನೇನು ಇರ್ತಾನೋ ಇಲ್ಲ ಹೊಂಟ್ಬಿಡ್ತಾನೋ ಗೊತ್ತಿಲ್ಲ ಕಣ. ಅವನಿಗೂ ಕೆಲಸ ಕಾರ್ಯಗಳು ಇಲ್ಲೇ ಕುತ್ಕೊಳಕ್ಕಾಗತ್ತೆ. ಮಾಡಂಗಿರೋದೇನಾರ ಬೇಗ ಮಾಡು. ಸರಿ ಆಯಿತು. ಎಷ್ಟೊತ್ತಾಯ್ತದ ಬರೋದು? ಪಿಕ್ಕ ನಿಕ್ಕನ? ಹಾಳೆ ಅರ್ಧ ಗಂಟೆಗೆ ಮುಂಚೆ ಫೋನ್ ಮಾಡಿದ್ದ. ಇನ್ನೇನು ಹೊಂಟಿರ್ತಾನೆ. ಇಲ್ಲಿಗೆ ನಾನು 1/4 ಗಂಟೆ ಬರ್ತಾನೆ. ಹೋಗಿ ಮಡಗೋಗು, ಬರ್ತಾನೆ ಇನ್ನೇನು. ಓಹೋ ಮಹಾರಾಜ್ ಮನೆಗೆ ಇದ್ದೀರೋ? ಬರಬೇಕು ದೊಡ್ಡ ಮನ್ಸರು. ಬನ್ನಿ ನಿಮ್ಮನ್ನೇ ಕಾಯ್ಕೊಂಡು ಕೂತಿದ್ದೀವಿ. ಏನು ಒಬ್ಬರೇ ಬರ್ತಾರಂಗಿದ್ದೀರಿ? ಇದೇನಪ್ಪ ನಾನೊಬ್ಬನೇ ಎಲ್ಲಾರು ಬರೋಕ್ಕಾಗತ್ತೇನೋ? ನನ್ನ ಜೀವ ನನ್ನ ಹೆಂಡ್ರನ್ನ ಕರ್ಕ ಬರ್ದಿರಾ? ಬತ್ತಾವಳೆ ನಿಧಾನಕ್ಕೆ. ಈಗ ಮುಂಚಿನಂಗೆ ದಡ ಬಡ ಓಡಾಡಂಗಿಲ್ವಲ್ಲ, ಬತ್ತಾವಳು ತಗೋ. ಜಿಗ್ರಿ ದೋಸ್ತ್ ಅಪ್ಪ ಆಗ್ಬಿಟ್ಟೆ. ಆಗ್ಬಿಟ್ಟೆ. ಮುಂದಕ್ಕಿರೋದು ಊರಬ್ಬ. ಸರಿ, ತಾವು ಆಗ್ಲಿ ಅಂತ ನಾವು ಆಸೆ ಪಟ್ರೆ ಇದೇನೋ ಮಾಡ್ಕೊಂಡು ಕೂತಿದ್ದೀರಿ. ಅಯ್ಯೋ ಬಾರಪ್ಪ, ಬಾಕ್ಲು ಬತ್ತಿದಂಗೆ ಎತ್ಕೋತಿದ್ಯಲ್ಲ, ಬಾ ಕುತ್ಕ ಬಾ, ಆಮೇಲೆ ಮಾತಾಡೋಣ. ಅಮ್ಮ ಇಲ್ಲೋಡು ಯಾರು ಬಂದ್ರು? ಸತೀಶಣ್ಣ, ಶಶಿ ಅಕ್ಕ. ಬರ್ತಾ ಇದ್ದೀನಿ ಇನ್ನ ಈಗ ಬರ್ತಾ ಇದ್ದೀನಿ. ಬರಬೇಕು ಶಶಿ ಅಕ್ಕ. ಹೆಂಗಿದ್ದೀರಿ? ಎಷ್ಟೊಂದು ದಿವಸ ಆಗೋಯ್ತು ನಿಮ್ಮನ್ನು ನೋಡಿ. ಚೆನ್ನಾಗಿದ್ದೀರಾ? ಜೋಪಾನವಾಗಿ ಬನ್ನಿ. ನಾವು ಚೆನ್ನಾಗಿದ್ದೀವಿ ಮುರಳಿ, ನೀವು ಹೆಂಗಿದ್ದೀರಿ? ಅಮ್ಮ ಏನು ಮಾಡ್ತಾವ್ರ ಒಳಗಡೆ? ಇದೇ ತಾನೇ ನೀವು ಬರ್ತೀರಾ ಅಂತೇಳಿ ಕಾಪಿ ಮಾಡಕ್ಕೆ ಹೋದ್ಲು. ಬತ್ತಾಳಿರಿ, ಕುತ್ಕೊಳ್ಳಿ. ಎಲ್ಲಿ ಗಂಡ ಹೆಂಡ್ತಿ ಇಬ್ರು ಕೇಳ್ತೀನಿ, ಸ್ವೀಟ್ ಎಲ್ಲ ಅಂತ. ಈಗಲೇ ಹಾಕ್ಲಾ ಸ್ವೀಟು? ಮಗ ಆಗಲಿ ತಗೊಳ್ಳ. ಮಗನೋ ಮಗಳು ಹುಟ್ಲಿ ಅವ್ರ ಕೈಲೇ ಕೊಡಿಸ್ತೀನಿ. ಸಾಕು ಸುಮ್ಕಿರಪ್ಪ. ಮಗನೋ ಮಗಳು ಹುಟ್ಟಿದ್ಮೇಲೆ ಕೊಡಿಸ್ತೀಯಂತೆ. ಈಗ ವಿಷಯ ಗೊತ್ತಾಗಿದ್ದ ತಕ್ಷಣ ಕೊಡಿಸ್ಬೇಕು. ಆಮೇಕಿಂದ ಏನೆಲ್ಲ ಒಟ್ಟಿಗೆ ಸೇರಿಸಿ ಒಟ್ಟಿಗೆ ಕೊಡೋಣ, ಖರ್ಚು ಉಳಿಸ್ಕೊಳ್ಳೋಣ ಅಂತ ನೋಡ್ಸಿದ್ಯಾಕ ನಿನ್ನ ಗಂಡನ? ಎಷ್ಟಿದ್ವೆ ಜುಪ್ಪನ ಥರ ಮಾತ್ರ ಬಡಕಿಲ್ಲ ಜುಪ್ಪನ. ಇವನೇನು ದಾನ್ಶೂರು ಅಂಶ. ಕರ್ಣು ತುಂಡು ನೋಡು, ಏನು ಕೊಟ್ಟು ಮಡ್ಗವನೆ. ಮದುವಾದಾಗಿಂದ ಒಂದು ಎಣ್ಣೆ ಪಾಲ್ಟಿ ಕೇಳ್ತಾ ಇದೀನಿ, ಕೊಡಿಸ್ತಿಲ್ಲ. ಈಗ ಇದೇಳಕ್ಕೆ ಬಂದವನೆ. ಕೊಡೋಣ. ನೀನು 4 ಮೆಂಟ್ಲು ತಂಗಿ ಕಟ್ಕೊಳ್ಳಿಕ್ಕೆ ಎಣ್ಣೆನ ನಿನಗೂ ಸೇರಿಸಿ ನಾನು ತಗೊಂಡ್ಬಿಡ್ತೀನಿ ತ. ಈಗ ಅದೇ ವಿಷಯ ಮಾತಾಡೋಕೆ ಅಲ್ವೇನಪ್ಪ ಬಂದಿರೋದು? ಏನಿಲ್ಲ ನಿಮ್ಮಿಬ್ರದ್ದು ಕತೆ. ಸತೀಶ ಕುತ್ಕೊಳಪ್ಪ, ಬಂದೆ. ಅಯ್ಯೋ ಸತೀಶಣ್ಣ ನೀನೇ ಹೇಳು. ಈಗ ನಂದೇನಾದ್ರು ತಪ್ಪದ ಅಂತವ? ಫೋನಲ್ಲೇ ಇರೋ ವಿಷಯ ಹೇಳಿದ್ದೀನಿ. ಶಶಿ ಅಕ್ಕ ನೀನು ತಾನೇ ನ್ಯಾಯ ಒಪ್ತೆ ಹೇಳು. ಅವಳು ಆಪ್ ಮೆಂಟ್ಲಂಗೆ ಆಡಿದ್ರೆ ಹಂಗೆಲ್ಲ ನಾನು ಕುಣಿಯೋಕ್ಕಾಗತ್ತೆ? ಅಲ್ಲ ಅದು ತಪ್ಪೆ, ಆದರೂ ಅವಳು ಚಿಕ್ಕವಳು. ನೀವು ಹೊಸಿ ತಿಳಿಸಿ ಹೇಳ್ಬೇಕಾಯ್ತು ಮುರಳಿ. ಎಷ್ಟು ಅಂತ ಹೇಳೋಣ ಸಸ್ಯಕ್ಕ? ಎಂಥ ಸೀಮೆ ಚಿಕ್ಕವಳು, ಕಾಲೇಜ್ಗೆ ಹೋಗೋಳೆ, ಇಷ್ಟೆಲ್ಲ ತಿಳ್ಕೊಂಡವಳೆ, ಹಂಗೂ ಹಿಂಗೆ ಮಾತಾಡ್ತಾಳೆ. ನೀವೇ ಹೇಳ್ರಿ, ಇದ್ರಲ್ಲಿ ನಮ್ದೇನು ತಪ್ಪದೆ ಅಂತವ? ಒಂದೇ ಸಮ ಹೋಗೋಣ ಅಂತ ನಿಂತ್ಬಿಟ್ರೆ ಇಲ್ಲಿ ಏನೂ ಇಲ್ದೋರ ನಡಿಯಪ್ಪ ಇಲ್ಲೂ ಜೀವನ ಅಲ್ಲೂ ಜೀವನ ಅನ್ನೋಕ್ಕೆ ಇಲ್ಲ ಎಲ್ಲ ಮಾರ್ಕೊಂಡು ಹೊಂಟ್ಬಿಟ್ರೆ ಮರ್ಯಾದೆ ಬರ್ತದ? ಇಲ್ಲೇ ಇಟ್ಕೊಂಡಿದ್ರೆ ಏನು ಕೊರತೆ ಆದತ್ತು? ಈಗ ಇಲ್ಲೇನು ಏನಿಲ್ಲ ಹೇಳ್ರಿ. ಅಲ್ಲ ಅದು ಸರಿ ಕಣ್ಲ, ನಾನು ಹುಡುಗಿ ಮಾತಾಡಿದ ತಪ್ಪು ಅಂತಲೇ ಹೇಳ್ತೀನಿ ಅಷ್ಟೇ. ಯಾಕೆ ಮಾವನೇ ಒಪ್ತಾ ಇಲ್ಲ ಅವಳು ಮಾತಾ. ಆದರೆ ಏನು ಮಾಡ್ತೀವಿ, ಇನ್ನೂ ಹೊಸಿ ಬುದ್ಧಿ ಬರಬೇಕು. ಅವು ಏನು ಮಾಡ್ತೀವೋ ಸಂಸಾರ ಅನ್ಮೇಕೊಂಡು ಬರ್ತದೆ ಒಂದೋಯ್ತದೆ. ಅದಕ್ಕೆಲ್ಲ ಗಂಟಾಯ್ಕೊಂಡು ಹೋದರೆ ಸಮಸ್ಯೆ ಆಯ್ತಾ ಇರ್ತದೆ ಮುರಳಿ. ಹೊಸಿ ಯೋಚನೆ ಮಾಡಿ ನೀನುವೆ. ಅಲ್ಲ ಕಡಪ್ಪ ಸತೀಶ, ನೀನು ಹೇಳೋ ಮಾತಿಗೆ ಬರ್ತೀನಿ. ಈಗ ಆ ಹುಡುಗಿ ಏನೋ ಚಿಕ್ಕವಳು ಅಂತೀಯ, ಅವಳು ಆಸೆ ಪಟ್ಟಂಗೆ ಏನೋ 4 ಜನ ಸಮಕ್ಕೆ ಆಯಿತು. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಬಾರ್ದು. ಯಾಕೆಂದರೆ ಅವ್ರ ಗಂಡ ಹೆಂಡತಿ ಸುಖವಾಗಿರ್ಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ ಕಣೆ ಹೇಳು. ಆದರೆ ನನ್ನಂತ ಹಳೆ ಮುಕ್ಕಿ ಕಟ್ಕೊಂಡು ಏನು ಹಣೆ ಬರುವೋ ಅದಿರಲಿ. ಈ ಕಿಸೋರ ಮಾಡಿದ ಮಾತ್ರ ಬಿಲ್ಕುಲ್ ನಾನು ಒಪ್ಪಲ್ಲ ಸತೀಶ. ಏನಂತಾರೆ ನಿನಗೆ ಗೊತ್ತು, ನಾವು ನಿನ್ನ ಪರಿಚಯ ಆದದ್ಕಿಂತ ಇಲ್ಲಿ ಗಂಟ ನಾವೆಂಥ ಜನ ಅಂತ. ಅಷ್ಟೇ ಯಾಕಪ್ಪ, ನಾನು ಮದುವೆಯಾಗಿ ಬಂದಾಗಿಂದ ನನ್ನ ಗಂಡ ಈ ಮನೆ ಕಟ್ತಾಗಿಂದ ಇಲ್ಲಿ ಅಕ್ಕಪಕ್ಕದವ್ರ ಕುಟೇನು ನಾನು ಒಬ್ಬರ ಹತ್ರ ಚೀ ತುಂಬಿಸ್ಕೊಂಡಿಲ್ಲ. ಅಂಥದ್ರಲ್ಲಿ ಬಂದ್ಬಿಟ್ಟು ಬಾಕ್ಲಲ್ಲಿ ನಿಂತ್ಕೊಂಡು ಹಂಗೆ ರಾಮಾಯಣ ಮಾಡಿಬಿಟ್ಟು ನಮ್ಮನ್ನು ಮರ್ಯಾದೆ ತೆಗೆದುಬಿಟ್ಟು ಹಿಂಗೆ ಮಾಡ್ತೀನಿ ಅಂತ ತಿರ್ಗಾ ಅಂತಾನಲ್ಲ. ಏನು ಹೇಳೋಣ ಸತೀಶ ಇದಕ್ಕೆ? ಈ ಇಂಥವ್ರ ಮನೆ ಸಂಬಂಧ ಮಾಡಿದ್ರ ಅಂತಾರೆ ಅಕ್ಕಪಕ್ಕದಲ್ಲಿ. ಅಯ್ಯೋ ಅಮ್ಮ, ನೀವು ಅಕ್ಕಪಕ್ಕದವ್ರು ಮಾತು ತಪ್ಪು ತಿಳ್ಕೊಬೇಡ್ರಿ. ಆದರೆ ನಾನು ಕಿಸೋರ ಮಾಡಿ ಸರಿ ಅಂತ ಹೇಳಲ್ಲ. ನಾನು ಆಗಿದ್ರು ಅದೇ ಜಾಗದಲ್ಲಿ ಅದೇ ಕೆಲಸನೇ ಮಾಡ್ತಿದ್ದೆ. ಈ ನೀವಾರು 2 ಕೋಟಿ ನಾನು 4 ಕೊಟ್ಟು ಕಳಿಸ್ತಿದ್ದೆ, ಅವ್ನು ಮಾಡಿದ ತಪ್ಪು. ಆದರೆ ಆ ಹುಡುಗಿದು ತಪ್ಪದೇ ಇಲ್ಲ ಅಂತಲ್ಲ. ಈಗ ಹಂಗಂತ ಬೆಳೆಸ್ಕೊಂಡು ಹೋದರೆ ಗಂಡ ಇಲ್ಲಿ ಹೆಂಡ್ರು ಅಲ್ಲಿ ಏನು ಚಂದ ಅಂತ ನಾವು ಮಾತಾಡೋಕ್ಕೆ ಬಂದಿರೋದು.
ನಾನು ಸರಿ ಅಂತ ನಿಮ್ಮದು ಸರಿ ಅವ್ರದ್ದು ಸರಿ ಇವ್ರ ತಪ್ಪು ಅವ್ರ ತಪ್ಪು ಅಂತಿಲ್ಲ. ಅರೆ ಸಂಸಾರ ಅನ್ಮೇಕೊಂಡು ಬರ್ತದೆ ಹೋಯ್ತದೆ, ಏನೋ ಒಂದು ಕೂತು ತೀರ್ಮಾನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಈಗ ಇವನು ಇಲ್ಲಿ ಕೂತ್ಕೊಂಡು ಅವ್ಳಿಗೆ ಅಲ್ಲಿ ಕೂತ್ಕೊಂಡ್ರೆ ನೋಡಿದ ಜನ ನಿಮ್ಮನ್ನು ಅಂತಾರೆ ಅವರೂ ಅಂತಾರೆ ಅಲ್ವೇ ಸತೀಶಣ್ಣ ಅನ್ನೋದು ಪ್ರಶ್ನೆ ಬಿಡು. ಈಗ ಇಷ್ಟೆಲ್ಲ ಮಾಡ್ತಾರಲ್ಲ, ನಾನು ಹೆಂಗೆ ಅವ್ರನ್ನ ತಿರ್ಗಾ ಈ ಮನೆ ಬಾಕ್ಲು ಮೆಟ್ಟಿಸ್ಲಿ ಹೇಳು? ಲೋ ಯಪ್ಪ ಇದೇನ ಇಂಥ ಮಾತಾಡ್ಬಿಟ್ಟೆ. ತಗಿಲ್ಲ ಸತೀಶ್ ಮುರಳಿ, ನೀನು ಹಿಂಗೆಲ್ಲ ಮಾತಾಡ ಸರಿ ಇಲ್ಲ ಕಣ. ಮತ್ತಿನ್ನೇ ಸತೀಶಣ್ಣ, ಅವಳು ನೋಡಿದ್ರೆ ಅವಳು ಇಷ್ಟಂಗೆ ಕುಣಿಬೇಕು ಅಂತ ಕುಣಿತಾಳೆ. ಅವ್ರ ಅಣ್ಣ ನೋಡಿದ್ರೆ ಇಲ್ಲಿ ಬಂದು ಹಿಂಗೆ ರಾಮಾಯಣ ಮಾಡ್ತಾನೆ. ಈಗ ನೋಡೋ ಅವ್ರಪ್ಪ ಅವ್ನಿಗೆ ಉಸಿರೇ ಇಲ್ಲ, ಒಂದು ಫೋನ್ ಇಲ್ಲ, ಒಂದು ಕತೆ ಇಲ್ಲ. ಇವ್ರು ಇಷ್ಟಂಗೆ ನಾವು ಭಾಳಂಗೆ ಆಗ್ಬಿಟ್ಟಿದೆ. ನಿನಗೆ ಗೊತ್ತು ನಾನು ಎಂಥವನು ಅಂತ. ಅಂಥದ್ರಲ್ಲಿ ಅವಳ ಕಟ್ಕಡೆಯಿಂದ ಎಷ್ಟು ಸಹಿಸ್ಕೊತಾ ಇದ್ದೀನಿ ಗೊತ್ತೇ, ಯಾವ ಮುದ್ದಾಗಿ ಬೆಳೆದವಳೆ ಯಾಕಬೇಕು ಅಂತ. ಅಂಥದ್ರಲ್ಲೂ ತಿರ್ಗಾ ಹಿಂಗೆಲ್ಲ ಮಾಡಿದ್ರೆ ಈಗ ನಾನು ಅವಳು ಮಾತು ಕಟ್ಕೊಂಡು ಪ್ಯಾಟ್ಗೆ ಹೋಗುವಂತೀಯಾ? ಅದಾಗ್ದು ಬಿಡಿ ಮುರಳಿ, ಪ್ಯಾಟಲ್ಲಿ ತಾನು ಏನದು ಇಲ್ಲಿಲ್ದೇ ಇರೋದು. ಈಗ ಇಲ್ಲೆಲ್ಲ ಕೊರತೆ ಆಗಿದ್ರೆ ಅಲ್ಲಿ ಹೋಗ್ಬೇಕು, ಇಲ್ಲೆಲ್ಲ ಇಟ್ಕೊಂಡು ಅದು ಯಾಕೆ ಪ್ಯಾಟೆಗೆ ಹೋಗ್ಬೇಕು? ಮತ್ತು ನೋಡಿ ಸಸ್ಯಕ್ಕ, ನಾನಂತೂ ಸಸ್ಯಕ್ಕ ನೀವು ಹೋಗಿ ಹೇಳಿದ್ರೂ ಚಿಂತಿಲ್ಲ, ಇಲ್ಲ ಅವ್ರು ಬಂದು ಕೇಳಿದ್ರು ಚಿಂತಿಲ್ಲ. ಇಷ್ಟು ಹೇಳ್ತೀನಿ ಕೇಳಿ, ನಾನಂತುವೆ ಈ ಊರಿನಾಗೆ ಇರೋದು, ಇಲ್ಲೇ ಮನೆ ಕಟ್ಟೋದು. ಅವ್ಳು ಬಂದಿಲ್ಲಿರಲಿ ಅಷ್ಟೇ. ಇಲ್ಲ ನಾನಂತೂ ಪೇಟೆಗೆ ಹೋಗೋಕ್ಕಿಲ್ಲ. ನನ್ನ ಕೆಲಸ ಇಲ್ಲ, ಮನೆ ಇಲ್ಲೇ, ನಾನು ಇಲ್ಲೇ. ಅವಳಿಗೋಗಿ ಹೇಳ್ಬಿಡಿ. ಅಲ್ಲ ಕಣಪ್ಪ ನೀನು ಹೇಳು, ಇಲ್ಲಿ ಏನು ಗೊತ್ತಿಲ್ದಂಗೆ ಇಲ್ಲೇ 2 ಕಿಲೋಮೀಟ್ರೇ ನಮ್ಮ ಅಪ್ಪಾರು ಕೊಟ್ಟಿರೋದು ಒಂದಿಷ್ಟಾಗಲ ಜಮೀನು ಅಂತದೆ. ಇಲ್ಲಿ ನನ್ನ ಗಂಡ ಮಾಡಿಕ್ಕಿರೋ ಈ ಜಾಗಗಳವೆ, ಆಫೀಸ್ ಕೆಲಸ ಅದೇ, ಇದೆಲ್ಲ ಇಟ್ಕೊಂಡುವೆ ಗಾಡಿಗಳವೆ, ಪರ್ಚೇಸ್ ಜನ ಅವರೇ, ಅವ್ನು ಹುಟ್ಟು ಬೆಳೆದು ಊರು. ಇದೆಲ್ಲ ಬಿಟ್ಟು ಯಾವುದೋ ಕಾಣದೇ ಇರೋ ಕಡೆಗೆ ಹೋಗಿ ಸೇರ್ಕೊಂಡು ಅಲ್ಲಿ ಕೂಲಿಯವರಂಗೆ ಕೆಲಸ ಮಾಡ್ಕೊಂಡು ಅವನು ಬಿಕಾರಿ ನನ್ನ ಮಗನಂಗೆ ಬೆಳಿಬೇಕೇನಪ್ಪ, ಬದುಕಬೇಕೇನಪ್ಪ? ನಾಳೆ ಒಂದು ಮಗ ಹುಡ್ತು, ನಮ್ಮವರು ತಮ್ಮವರು, ನಮ್ಮೂರು, ನಮ್ಮ ಜಾಗ, ನಮ್ಮ ಮನೆ, ನಮ್ಮ ಸ್ವಂತ ಅನ್ನೋದಿರಲ್ವೇನಪ್ಪ? ಹೌದೌದು ಕಣಮ್ಮ, ನೀನು ಹೇಳ್ದಿಟ್ಟ ಇವೆಲ್ಲ ಬೇಕು ಕಣ ಮನ್ಸನ್ಗೆ. ಮತ್ತೆ ನೀನು ಹೇಳು. ನಾನಂತೂ ಬಿಲ್ಕುಲ್ ಸತೀಶಣ್ಣ, ನೀನು ಹೇಳೋರು ಕೇಳೋ ಮಗ ಅಲ್ಲ. ನಾನು ಇಲ್ಲಿರೋನೆಯ, ನಾನು ಪ್ಯಾಟ್ಗೆ ಹೋಗಿಲ್ಲ. ಅವಳು ಅದೆಷ್ಟು ದಿವಸಕ್ಕಾರ ಇಟ್ಕೊಳ್ಳಿ, ಬಂದ್ಕೊಳ್ಳಿ. ಅಯ್ಯ ಈಗೆಲ್ಲ ನಾನೆಲ್ಲೋ ಹೇಳ್ದೆ ಮಾರಾಯ ನೀನು ಪ್ಯಾಟೆಗೆ ಹೋಗುಂತ. ನಾನು ಅದನ್ನೇ ಬೈದ್ಬಿಟ್ಟೆ ಬಂದೆ ಕಣೋ, ನಾನಲ್ಲ ಅವ್ರ ಅಪ್ಪನೇ ಅದನ್ನ ಬೈದಾಯ್ತು ಹುಡುಗಿಗೆ. ಈಗ ಹೊಸಿ ಬಿಸಿ ಇಲ್ಲವ್ರೆ ಓ ಮಕ್ಕಳು, ತಣ್ಣಗಾಗಲಿ ಸರಿ ಬಿಡತ್ತಾಗೆ. ಅದೊಂದು 2 ದಿವಸ ತಣ್ಣಗಾಗೋ ಗಂಟೆ ಏನು ಮಾತಾಡೋಕ್ಕೋಬೇಡ, ನೀನು ಯಾರು ಕೊಟ್ಟೇನೋ ಸರ್ ಹೋಗ್ತದೆ. ಅಯ್ಯೋ ಆ ವಿಷಯ ಬಿಡಪ್ಪ. ಅಂದಂಗೆ ಸಸಿ ಹೆಂಗಿದೇವ? ಯಾಕೆ ತೋಟದ ಮನೆಗೆ ಬಂದ್ಬಿಟ್ರಂತೆ? ಎಷ್ಟು ತಿಂಗಳು ತಾಯಿ ಈಗ? ಅಮ್ಮ ಈಗ 6 ತಿಂಗಳು. ಅದು ತೋಟದ ಮನೆಗೆ ಮನೆಯಲ್ಲಿ ಯಾರೂ ಇಲ್ಲಿಲ್ವಲ್ಲ, ಸುಮ್ಮನೆ ಖಾಲಿ ಬಿಟ್ಕೊಂಡು ಎಂತಕ್ಕೆ, ಅದಕ್ಕೆ ಬಂದೋ ಕಣಮ್ಮ. ಇನ್ನೇನು ಅಲ್ಲೂ ಅನಿತಾ ಬರ್ತಾಳೆ, ಇರೋದನ್ನ ಹಾಕ್ಕೋಣೆ ಎಂತಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದು. ಇಲ್ಲೂ ಯಾರೂ ಇರಲಿಲ್ಲ, ಸುಮ್ಕೆ ಹಂಗೆ ಬಿಡಬಾರ್ದಲ್ಲ, ಇನ್ನೇನು ನಮ್ಮದೇ ಅಲ್ವೇ ಅದುವೇ, ಅದಕ್ಕೆ ಬಂದು. ಸರಿ ಗಂಡ ಹೆಂಡತಿ ಅಪ್ರೂಪಕ್ಕೆ ಬಂದಿದ್ದೀರಿ, ಕೂತ್ಕೊಂಡಿರಿ. ಟೀ ಇಟ್ಟಿದ್ದೀನಿ, ಕೊಟ್ಟೇನು, ಒಂದು ಅರ್ಧ ಗಂಟೆ ಅಡುಗೆ ಮಾಡ್ಬಿಡ್ತೀನಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಯಾವಾಗ ಬಂದಾಗಲೂ ಕುದುರೆ ಮೇಲೆ ಬರ್ತೀರಿ. ಅಯ್ಯೋ ಅಮ್ಮ ನೀವು ಹೇಳ್ದಂಗೆ ಏನೋ ಕುತ್ಕೊಬಿಡ್ಬೋದಾಯ್ತು. ಅದೇನು ಮಾಡೋಣ, ಮನೇಲಿ ನಿಮ್ಮಂಗೆ ಒಂದು ವಯಸ್ಸಾಗಿರೋ ಜೀವ ಬಿಟ್ಟು ಬಂದಿದ್ದೀವಿ. ಅದು ಪಾಪ ಯಾರೂ ಇಲ್ಲ, ಒಬ್ಬಳೇ ಪಾಯಿ ಥರ ಕೂತಿರ್ತಾಳೆ, ನಾವೇ ಬೇಗ ಹೋಗ್ಬೇಕು. ಇದ್ಯಾರೋ ಸತೀಶಣ್ಣ ಹೊಸ ಕ್ಯಾಂಡಿಡೇಟು? ಅಯ್ಯೋ ಅದೊಂದು ಕತೆ ಕಂಡ. ನಾವು ಪ್ಯಾಟೆ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ ಸಸಿ ಗುಸಾರಿಲ್ಲ ಅಂತ, ಅವಾಗ ಅಲ್ಲಿ ಒಂದು ಮುದುಕಿ ಯಾರೂ ಇಲ್ಲದ್ದು ಇತ್ತು. ನಮ್ಮನ್ನು ಸ್ಯಾನೆ ಚೆನ್ನಾಗಿ ನೋಡ್ಕೊಂಡಿತ್ತು. ಪಾಪ ಅದಕ್ಕೆ ಯಾರೂ ಇಲ್ಲ, ಇರೋನೊಬ್ಬ ಮಗನು ಬೀದಿಗೆ ಹಾಕ್ಬಿಟ್ಟು ಬೇರೆ ದೇಶಕ್ಕೆ ಕೊಟ್ಟೋಗನು. ಅದಕ್ಕೆ ಅದನ್ನು ಯಾರು ನೋಡ್ಕೊಳಕ್ಕಿಲ್ಲ ಅಂತೇಳಿ ಅಡ್ರೆಸ್ ಕೊಟ್ಬಿಟ್ಟು ಬಂದಿದ್ದೆ. ನನಗೆ ಅಯ್ಯೋ ಅನಿಸಿ ಅದು ಪಾಪ ಹಾಸ್ಪಿಟ್ಲವರು ಜಾಗ ಕೊಟ್ಟಿಸ್ಕೊಂಡಿದ್ದವ್ರು, ಆಮೇಲೆ ಓಡಿಸ್ಬಿಟ್ಟವ್ರೆ. ಇನ್ನೆಲ್ಲ ಹೋಗ್ಬೇಕು ಅಂತ ಗೊತ್ತಾಗದೆ ನಮ್ಮ ನೋಡಿಕೊಂಡು 3 ಗಂಟೆ ಬಂದದ್ದು. ಈಗ ಆ ಮುದುಕಿನ ಹೆಂಗೆ ಆಚೆ ಕಳ್ಸೋದು, ನಮ್ಮ ಜೊತೆಗೆ ಮಡಿಕೊಂಡಿದ್ದೀವಿ. ಅದಕ್ಕೆ ಬೆಳಿಗ್ಗೆ ನಾಷ್ಟ ಕೊಟ್ಬಿಟ್ಟು ಬಂದಿದ್ದೀವಿ. ಈಗ ಹೋಗಿ ಅಡುಗೆ ಮಾಡಿ ಊಟ ಕೊಡಬೇಕು, ಅದಕ್ಕೆ ಹೋಗ್ಬೇಕು. ಓಹೋ ನಿಂದು ಒಂದಲ್ಲ ಸಮಾಜ ಸೇವೆ ಮಾಡು. ಇಲ್ಲ ಕಣಪ್ಪ, ಒಳ್ಳೆ ಕೆಲಸ ಮಾಡ್ತಿದ್ದೀಯ, ಮಾಡಪ್ಪ. ನಿಂಗೆ ಯಾರು ಒಳ್ಳೇದು ಮಾಡ್ತಾನೆ. ಯಾರೋ ದಿಕ್ಕು ದೆಸೆ ಇಲ್ದವ್ರನ್ನ ಬೀದಿಲಿ ಇಟ್ಟಾಡೋ ಬದಲ ನಿಮ್ಮ ಮನೇಲಿ ಏನು ತಿಂದಾಡು, ಒಂದು ಮುದ್ದೆ ಇಟ್ಟು ಇಕ್ಕೋ. ಸರಿ ಕಣಪ್ಪ, ಆ ಮುದುಕಿನ ಕರ್ಕ ಬಂದ್ಬಿಡ್ಬೇಕಾಯ್ತು. ಅಮ್ಮ ಕರ್ಕ ಬರ್ಬೋದಾಯ್ತು. ಅರೆ ಅದಕ್ಕೆ ಯಾಕೋ ಈ 3-4 ದಿವಸದಿಂದ ಶೀತ ಏರ್ಬಿಟ್ಟು ನೆಗಡಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಬೇಡ ಅಂತ ನಾವೇ ಬಿಟ್ಬಿಟ್ಟು ಬಂದು. ಹಂಗಾರೆ ಗಂಡ ಅಂತ ಇಬ್ಬರು ಬರ್ತಾನೆ ಹೋಗೋದು ಹೆಂಗೆ ಅಂತ ಕೇಳ್ಕೊ ಬಂದಿದ್ದೀರಿ. ಈಗ ಊಟ ಮಾಡಿದಿರ ಹೊಂಡಬೇಕು ಅಂತ ಮಾತುಕತೆ. ಅಯ್ಯೋ ಊಟಕ್ಕೇನು ಮುರಳಿ ಬಂದ್ರಾಯ್ತು ತಗೊಳ್ಳಿ. ಮುಂದಿನ ಸರಿ ಮಗಳನ್ನ ಕರ್ಕೊಂಡು ಒಟ್ಟಿಗೆ ಬಂದ್ಬಿಡಿ. ಅಂದಂಗೆ ತೋಟದ ಮನೇಲಿ ಹೆಂಗಿರ್ತೀರಾ ಸಸಿಯಕ್ಕ, ಎಲ್ಲ ಅಡ್ಜಸ್ಟ್ ಆಯ್ತಾ? ಆದರೂ ಆಗದವ್ರು ಮಾಡ್ಕೋಬೇಕಲ್ವ ಮುರಳಿ, ಸ್ವಲ್ಪ ಭಯ ಆಯ್ತಿತ್ತು, ಈಗ ರೂಢಿಯಾಗಿದ್ದೀವಿ. ಸರಿ ಕಣಪ್ಪ, ಮದುವೆ ಗಂಡು ಬರೋನೇನೋ. ಮದುವೆ ಗಂಡು ಅಂದ್ಕೊಂಡು ಆಲೆ ಕಿತ್ತಾಡ್ಕೊಂಡು ಇಲ್ಲಿ ಗಂಟ ಬಂದುಬಿಟ್ಟಿದ್ದೀರಿ. ಯಾವ್ದು ಹೆಂಗಾರ ಇರಲಿ ಸತೀಶ, ನಾನಂತೂ ಹೇಳ್ತೀನಿ, ಅವ್ನು ಕಿಸೋರ ಅವ್ನು ಮಾತ್ರ ಇಲ್ಲಿಗೆ ಬರ್ಕೊಡ್ದು. ಅಯ್ಯ ಅಮ್ಮ ಅವನ್ಯಾಕೆ ಬರ್ತಾನೆ, ಅವ್ನು ಚಿಂತೆ ಬಿಡಿ. ಸದ್ಯ ಈ ಹುಡುಗಿಗೆ ತಲೆ ಸರಿ ಮಾಡಿ ಕಳ್ಸೋದೆ ನನ್ನ ಕೆಲಸ ಆಗೋದೆ. ನೀವೇನು ತಲೆ ಕೆಸ್ಕೊಬಿಡಿ. ಆ ಕಿಸೋರ ಇನ್ನೊಂದು ಸಿಕ್ಕಿತಾ ಇಲ್ಲಿಕ್ಕೆಲ್ಲ ಬರೋಕ್ಕೆ ಹೋಗೋಕ್ಕಿಲ್ಲ, ನಮ್ಮ ಮಾವ ಅದಕ್ಕೆ ಬಿಡೋಕ್ಕೂ ಇಲ್ಲ. ನೀವು ಬಿಡು ಮಾಡ್ಕೊಂಡು ಬರ್ರಿ ಆ ಕಡೆಗೆ. ಏನಪ್ಪ ಈ ಪರಿಸ್ಥಿತಿಯಾಗೆ ನಾವು ಬರೋನೇನಪ್ಪ ಅವ್ರ ಮನೆಗೆ?
ಹಾಂ ಅವ್ರ ಅಪ್ಪ ಮನೆ ಬರಬೇಕು ಅನ್ನೋದಿಲ್ಲ, ನಾವು ಬರೋಣೆ. ಅಯ್ಯ ನೀವು ಅವ್ರೇನು ಜಗಳ ಆಡಿದ್ದೀರಿ, ಹುಡುಗಿ ಏನೋ ಈ ಮಾತಿಗೆ ಬಂದದೆ ಅದಕ್ಕೆ. ಇಲ್ಲ ಇಲ್ಲ ಈಗ ಚೆನ್ನಾಗಿರಲ್ಲ ಕಣಪ್ಪ, ಇದೆಲ್ಲ ಮುಗಿಲಿ ಆಮ್ಯಾಕೆ ನೋಡೋಣ. ಅಯ್ಯೋ ಅಮ್ಮ ಹಂಗಂದ್ರಿ ನಮ್ಮನೆಗಾರ ಬರ್ರಿ, ನಾವು ತೋಟದ ಮನೆಗಿರೋದು, ನಮ್ಮನೆ ನೀವು ನೋಡೇ ಇಲ್ವೇನೋ. ಬರಂತ ಕಳವ ಇಲ್ಲೋದೆವು, ಬರ್ತೀವಿ, ಮಗ ಆಗಲಿ ಇನ್ನೇನು ಇನ್ನೊಂದು 3 ತಿಂಗಳು ಆಮೇಲೆ ಬಂದು ಹೋಗು ಮಾಡು ಇದ್ದೇ ಇರ್ತದೆ. ಬಾಣ್ತನಕ್ಕೆ ಇಲ್ಲಿದ್ಯೋ, ನಿಮ್ಮ ಅವನ ಮನೆಗೆ ಹೋದ್ಯೋ, ಎಲ್ಲಿ ನಿಮ್ಮ ತಾಯಿ ಮನೆ? ಅಮ್ಮ ನಮ್ಮ ತಾಯಿ ಮನೆ ಅಲ್ಲೇ ಹಳೆ ಊರು. ನಾನು ಬಾಣ್ತನಕ್ಕೆ ಅದೇ ಇಲ್ಲಿ ಇವ್ರ ಊಟಕ್ಕೆಲ್ಲ ತೊಂದರೆ ಆಯ್ತದೆ, ಹೋಗೋದು ಬೇಡ ಅಂತ ಇದ್ದೀನಿ, ನಮ್ಮ ಅವ್ವ ಬಿಡ್ತಾಯಿಲ್ಲ. ನೋಡೋಣ ಹೆಂಗಾಯ್ತದೋ ಅಂತವ, ಏನೋ ಅನುಕೂಲ ತಕ್ಕಂಗೆ ಮಾಡ್ಕೊಂಡು ಹೋಗ್ರವ. ನಮಗೂ ಇದೆಲ್ಲ ರಾಮಾಯಣಗಳು ಮಾಡ್ದಿರಾ ನೆಟ್ಟಿಗೊಂದು ಆಗಿದ್ರೆ ಅದನ್ನ ನೋಡ್ಕೊಂಡು ಆಡಿಸ್ಕೊಂಡು ಕತೆ ಕಳ್ಕೊಂಡು ಹೊಂಟ್ತಿದ್ದೆ ನಾನು. ಈ ಹುಡುಗರು ಯಾವ ಸುಮ್ಕಿರ್ತಿ ಈಗ. ಸರಿ ಮುರಳಿ ಬರೋಣ ಅಮ್ಮ, ಬರ್ತೀವಿ, ತಡ ಆಗೋಯ್ತು. ಇದೇನು ಹೊಂಟೆ ಬಿಟ್ರಿ? ಹೇಳಿದಲ್ಲಮ್ಮ ಅಜ್ಜಿ ಅದೇ ಅಂತ, ಬರೋಣ ಇನ್ನೊಂದು ಕಿತ ಬರ್ತೀವಿ.